ಇಂದು ಅಮ್ಮಾಸ್ ಕಿಚನ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ಇನ್ನೇನು ಬೇಸಿಗೆ ಶುರು ಆಗೇ ಬಿಡ್ತು. ಅದಕ್ಕೆ ಇವತ್ತು ನಾವು ನಿಮಗೆ ತೋರಿಸ್ತಿದ್ದೇವೆ ಹೆಸರು ಕಾಳಿನ ಜ್ಯೂಸ್ ಮಾಡೋದು ಹೇಗೆ ಅಂತ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ. ಬೇಸಿಗೆ ಅಂತೂ ಶುರು ಆಗೇ ಬಿಡ್ತಮ್ಮ. ಹೌದು, ನೋಡ್ತಾ ನೋಡ್ತಾನೆ ನಮ್ಮೂರಲ್ಲಂತೂ ಓ ಗಾಡ್ ವರ್ಷ ಪೂರ್ತಿ ಬೇಸಿಗೆ ಕಾಲ ತರನೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಸ್ಪೆಷಲ್ ಎಂತಾರು ಮಾಡೋಣ ಅಂತೇಳಿ ಅನ್ಕೊಂತಾ ಇದ್ವಿ. ಸೊ ಏನ್ ಮಾಡ್ತಿದ್ದೀರಾ ಇವತ್ತು? ಅದಕ್ಕೆ ಹೆಸರು ನೀರ್ ಅಂತಾರೆ, ಹೆಸರು ಪಾನಕ ಅಂತ ಹೇಳ್ತಾರೆ. ಓಕೆ, ಹೆಸರು ಕಾಳು ನೆನ್ಸ್ಕೊಂಡು ಅದನ್ನ ಮಾಡೋಣ. ಅದು ತುಂಬಾ ತಂಪು. ಸೊ ಹೆಸರು ಕಾಳಿನ ಜ್ಯೂಸ್, ಹೆಸರು ನೀರು ಅಂತಾನೆ ಹೇಳ್ಬೋದು. ಸೊ ಅದನ್ನ ಇವತ್ತು ಮಾಡಿ ತೋರಿಸ್ತಿದೀವಿ. ಅಮ್ಮ ಅದಕ್ಕೆ ಏನೆಲ್ಲ ತಗೊಂಡಿದ್ದೀರಾ? ಹೆಸರು ಕಾಳು ನೆನ್ಸಿಟ್ಕೊಂಡಿರೋದು, ರಾತ್ರಿನೇ ನೆನ್ಸಿಟ್ಕೊಂಡ್ರೆ ಬೆಳಗ್ಗೆ ಮಾಡೋದಾದ್ರೆ ರಾತ್ರಿನೇ ನೆನ್ಸಿಟ್ಕೊಳ್ಬೇಕು. ನೀವು ಮಧ್ಯಾಹ್ನ ಮಾಡೋದಾದ್ರೆ ಬೆಳಗ್ಗೆ ನೆನ್ಸ್ಕೊಂಡ್ರು ಸಾಕು. ಹೆಸರು ಕಾಳು ಬೇಗ ನೆನೆಸಿಟ್ಟ ಹೆಸರು ಕಾಳು, ತೆಂಗಿನಕಾಯಿ ಬದಲು ಮಾಮೂಲಿ ಹಾಲು ಯೂಸ್ ಮಾಡಬಹುದು. ತೆಂಗಿನಕಾಯಿ ಟೇಸ್ಟ್ ಇರುತ್ತೆ ಅಂತ ತೆಂಗಿನಕಾಯಿ, ಬೆಲ್ಲ, ಮತ್ತೆ ಇದೆಲ್ಲ ತುಂಬಾ ತಂಪು ಅಂತ ಸ್ವಲ್ಪ ಇದು ಹೀಟ್ ಅಲ್ವಾ, ಕಾಳುಮೆಣಸು, ಶುಂಠಿ, ಹಾಗಾಗಿ ಅದನ್ನ ಒಂಚೂರು ಅವಾಗ ಬ್ಯಾಲೆನ್ಸ್ ಆಗತ್ತೆ ಅಂತ. ಬೇಕಾಗಿರೋದು 5 ಐಟಮ್ಸ್: ನೆನೆಸಿಟ್ಟ ಹೆಸರು ಕಾಳು, ಕಾಯಿ ತುರಿ, ಬೆಲ್ಲ, ಕಾಳುಮೆಣಸು, ಶುಂಠಿ, ಇಷ್ಟನ್ನು ತಗೊಂಡಿದ್ದಾರೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನೆಲ್ಲ ತಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕೊಳ್ಳೋದು. ಮಾಡೋದು ತುಂಬಾ ಕಾಯಿ ತುರಿ, ಆಮೇಲೆ ಬೆಲ್ಲ. ಓಕೆ, ಬೇಸಿಗೆ ತಂಪಾಗಿರ್ಬೇಕಂದ್ರೆ ಮಾಡಿ. ಒಂದು ಕಾಳುಮೆಣಸು, ಒಂಚೂರು ಶುಂಠಿ ಹಾಕೊಂಡು ನೀರು ಹಾಕೊಂಡು ಓಕೆ ನುಣ್ಣಗೆ ರುಬ್ಕೊಳ್ಳೋದು. ಬನ್ನಿ ರುಬ್ಕೊಂಡ್ ಬರೋಣ. ಆಗಿದೆ ಅಮ್ಮ, ನೋಡಿ ಅದಕ್ಕೆ ನೀರಾಗಿ ಅದು ಜ್ಯೂಸ್ ರುಬ್ಕೊಳ್ಳೋದು. ಆಮೇಲೆ ಇದನ್ನ ಈಗೇನು ಕುಡಿತಾರೆ, ಆದ್ರೆ ನಾನು ಸ್ವಲ್ಪ ಸೋಸ್ತೀನಿ. ಅದು ಬಾಯಿಗೆ ಅದ್ರದ್ದು ಚರ್ಟ ಎಲ್ಲ ಸಿಗುತ್ತೆ, ಕುಡಿಲಿಕ್ಕೆ ಇದಾಗತ್ತೆ ಅಂತ ಹೇಳಿ. ಬರೀ ಹಾಲು ಹಾಕೊಂಗಿದ್ರೆ ಸೋಸೋ ಅವಶ್ಯಕತೆ ಇಲ್ಲ ಅನ್ಸುತ್ತಲ್ಲ? ಹೌದು. ಸೊ ನಾವು ಕಾಯಿ ತಗೊಂಡಿರೋದ್ರಿಂದ ಕಾಯಿ ಹಾಲು ಅದಕ್ಕೆ ಇರ್ಬೇಕಂತ ಹೇಳಿ ಸೊ ಅದನ್ನ ಸೋಸ್ಕೊಳ್ತಾ ಇದ್ದೇವೆ. ಸೋಯಿಸ್ಕೊಂಡ್ರೆ ತೆಂಗಿನಕಾಯಿ ಗರಟೆಲ್ಲ ಅಲ್ಲೇ ಉಳಿಯುತ್ತೆ. ಅವಾಗ ಸ್ಪೂನ್ ಕೊಡ್ಲ ಒಂದು. ಇದಕ್ಕೆ ಐಸ್ ಕ್ಯೂಬ್ ಹಾಕೊಂಡು ಕುಡಿತಾ ಇದ್ರೆ ಶೆಕೆಗೆ, ಬೇಸಿಗೆಗೆ ಹೊಟ್ಟೆನು ಮತ್ತೆ ಗಟ್ಟಿ ಇರುತ್ತೆ. ಬೆಳಗ್ಗೆ ಕುಡಿದ್ರು ಒಳ್ಳೇದು. ಈ ಕಾಫಿ ಟೀ ಬಿಸಿದೇನು ಕುಡಿಯಕ್ ಬೇಜಾರು ಅನ್ಸುತ್ತಲ್ಲ, ಆವಾಗ ಇದನ್ನ ಬೆಳಗ್ಗೆನೆ ಮಾಡ್ಕೊಂಡು ಕುಡಿದ್ರೆ. ಇದಕ್ಕೆ ಬೇಕಾದ್ರೆ ಒಂಚೂರು ಲಿಂಬೆಹಣ್ಣು ಹಿಂಡ್ಕೊಳ್ಬೋದು, ಹಾಗೇನು ಕುಡಿಬೋದು, ಹೇಗಾದ್ರೂ ಸರಿ. ಇದು ಎರಡೂ ರುಚಿ ಇರುತ್ತೆ. ಹುಳಿ ಮಿಕ್ಸ್ ಮಾಡಿ, ಹುಳಿ ಇಷ್ಟಪಡೋರು ನಿಂಬೆ ಹಣ್ಣಿನ ರಸನ ಅದರ ಜೊತೆ ಬೆರೆಸಿ ಕುಡಿಬಹುದು. ಇಲ್ಲ ಅಂದ್ರೆ ಹಾಗೆ ಕೂಡ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡಿ ಆಗೇ ಹೋಯ್ತು ಫಟಾಫಟ್ ಅಂತ. ಇದಕ್ಕಮ್ಮ ಇನ್ನೊಂದ್ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರು. ಅದಕ್ಕೆ ಇವಾಗ ಒಂದೆರಡು ಐಸ್ ಕ್ಯೂಬ್ ಹಾಕೋಣ. ಸೊ ನಾನಂತೂ ರೆಡಿ ಆಗಿದ್ದೀನಿ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡ್ಲಿಕ್ಕೆ. ಎಸ್, ನೀವು ನನ್ನ ವಾಯ್ಸ್ ಅಲ್ಲೇ ಕಂಡುಹಿಡಿಬಹುದು ಹೇಗಾಗಿದೆ ಜ್ಯೂಸ್ ಅಂತೇಳಿ. ಸೂಪರ್ ಇದೆ ಅಮ್ಮ, ಥ್ಯಾಂಕ್ ಯು, ಚೆನ್ನಾಗಿದೆ. ಸೊ ಇವತ್ತು ಬೆಳಿಗ್ಗೆ ನಾನು ಹಾಲು ಕುಡಿಯೋದಿಲ್ಲ, ಹಾಲು ಬದಲು ಈ ಹೆಸರು ಕಾಳಿನ ರಸವನ್ನೇ ಕುಡಿತೇನೆ. ಸೊ ಈ ಬೇಸಿಗೆಗೆ ಇಂತಹ ಪಾನೀಯಗಳು ಬೇಕೇ ಬೇಕು ದೇಹಕ್ಕೆ. ಮಾಡ್ತೀರಿ ಮನೆಯಲ್ಲಿ ಇಂಥದನ್ನ ಪದೇ ಪದೇ, ಮಕ್ಕಳಿಗೆ, ಮನೆಯವ್ರು ಎಲ್ಲರಿಗೂ ತುಂಬಾ 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 ಆರೋಗ್ಯಕ್ಕೆ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಸೂಪರ್ ಆಗಿರೋ ಪಾನೀಯ ಹೇಳ್ಕೊಟ್ಟಿದ್ಯಾ. ಥ್ಯಾಂಕ್ ಯು. ಎಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.